ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿಯವರ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ರಾಹುಲ್ ಗಾಂಧಿಯವರ ಎಂಟ್ರಿ ಇನ್ನೂ ಕೂಡ ಆಗಿಲ್ಲ ಅನ್ನುವಂತಹ ಮಾಹಿತಿ. ಊಟ ಮುಗಿಸಿ ರಾಹುಲ್ ಗಾಂಧಿಗಾಗಿ ಸಿಎಂ ಡಿಸಿಎಂ ಇಬ್ರು ಕೂಡ ಸದ್ಯ ವೇಟ್ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ವಾಪಸಾತಿಗಾಗಿ ಕಾಯ್ತಾ ಇದ್ದಾರೆ. ಲೀಡರ್ಸ್ ಇಬ್ರು ಕೂಡ ವಾಪಸ್ ಬಂದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗೆ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿಯವರ ಆಗಮನಕ್ಕಾಗಿ ಸದ್ಯ ನಾಯಕರು ವೇಟ್ ಮಾಡ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಳಗಿನ ಸಭೆ ಬಹಳ ಸುದೀರ್ಘವಾಗಿ ನಡೆಯಿತು ಸಿದ್ದರಾಮಯ್ಯ ಅವರ ಜೊತೆಗೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಭೆ ಆರಂಭ ಆಗಬೇಕಾಗಿತ್ತು. ಬಟ್ ಸಂಜೆ 4 ಗಂಟೆ ಆಯಿತು, ಇನ್ನೂ ಕೂಡ ಸಭೆ ಆರಂಭ ಆಗುವಂಥ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಸದ್ಯ ವೈಟಿಂಗ್ ರಾಹುಲ್ ಗಾಂಧಿಯವರಿಗಾಗಿ. ಮನೆಗೆ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ಊಟಕ್ಕೆ ಅಂತ ಹೇಳಿ ಹೋಗಿದ್ದಾರೆ ರಾಹುಲ್ ಗಾಂಧಿಯವರು. ಅಲ್ಲಿ ಸೋನಿಯಾ ಗಾಂಧಿಯವರ ಜೊತೆಗೆ ಬೆಳಗ್ಗಿನಿಂದ ಆಗಿರುವಂತಹ ಡೆವಲಪ್ಮೆಂಟ್, ಸಿದ್ದರಾಮಯ್ಯ ಅವರ ಜೊತೆಗೆ ಆಗಿರುವಂತಹ ಮೀಟಿಂಗ್, ಆ ಮೀಟಿಂಗ್ನ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಏನ್ ಚರ್ಚೆಯನ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಲಹೆಯನ್ನ ಪಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ. ರಾಹುಲ್ ಗಾಂಧಿಯವರು ಇಂದಿರಾ ಭವನವನ್ನ ರೀಚ್ ಆದಂಥ ನಂತರದಲ್ಲಿ ಈಗ ಮುಂದಿನ ಮಾತುಕತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ. ಮತ್ತಷ್ಟು ಡೀಟೇಲ್ಸ್ನ ದೆಹಲಿಯಲ್ಲಿರುವಂತಹ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬೆಳಗಿನ ಮೀಟಿಂಗ್ 2-2:30 ಅಷ್ಟೊತ್ತಿಗೆಲ್ಲ ಮುಗಿದೋಯ್ತು. ಅದಾದ ನಂತರ ಈಗ ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆ ಆರಂಭ ಆಗಬೇಕಾಗಿತ್ತು. ಬಟ್ ಯಾಕಿನ್ನೂ ಇಷ್ಟು ವಿಳಂಬ ಆಗ್ತಾ ಇದೆ, ಯಾಕಿಷ್ಟು ಡ್ರ್ಯಾಗ್ ಆಗ್ತಾ ಇದೆ ಅಂತ ಹೇಳಿ, ಏನ್ ನಡೀತಾ ಇದೆ ಇಂದಿರಾ ಭವನದಲ್ಲಿ ಅಂತ ಹೇಳಿ ಹರೀಶ್? ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬಿಕ್ಕಟ್ಟು ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಸೊ ದೆಹಲಿಯಲ್ಲಿ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಈಗ ಬೆಳಗ್ಗೆಯಿಂದಲೂ ನಡೀತಾ ಇದೆ. ಸೊ ದೆಹಲಿಯ ಕಾಂಗ್ರೆಸ್ ಕೇಂದ್ರ ಕಚೇರಿ ಇಂದಿರಾ ಭವನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಈಗ ಮಧ್ಯಾಹ್ನದವರೆಗೆ ಮೀಟಿಂಗ್ ಅನ್ನ ಸರಣಿ ಮೀಟಿಂಗ್ಗಳು ಕೂಡ ನಡೆದಿದೆ. ಈಗ ರಾಹುಲ್ ಗಾಂಧಿ ಅವರು ಊಟಕ್ಕಾಗಿ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ. ಅಲ್ಲಿ ಸೋನಿಯಾ ಗಾಂಧಿ ಅವ್ರ ಜೊತೆ ಬೆಳಗ್ಗೆಯಿಂದ ಆಗಿರುವಂತಹ ಚರ್ಚೆ ವಿಚಾರಗಳನ್ನ ಸಂಪೂರ್ಣವಾಗಿ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂಗೆ ಕೂಡ ಅವರು ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೆ ಈಗ ಮಧ್ಯಾಹ್ನದ ನಂತರ ಡಿಕೆ ಶಿವಕುಮಾರ್ ಅವ್ರ ಜೊತೆ ಚರ್ಚೆ ನಡೆಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವ್ರ ಜೊತೆ ಚರ್ಚೆಯನ್ನ ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ನೀನು ಕೆಲವೇ ಹೊತ್ತಿನಲ್ಲಿ ಕೂಡ ಊಟ ಮುಗಿದ ನಂತರ ಅವರು ಡಿಕೆ ಶಿವಕುಮಾರ್ ಅವ್ರ ಜೊತೆ ಮ್ಯಾರಥಾನ್ ಮೀಟಿಂಗ್ ಅನ್ನು ಮುಂದುವರಿಸ್ತಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಈಗಾಗಲೇ ಕೂಡ ಇಂದಿರಾ ಭವನದಲ್ಲಿ ಊಟವನ್ನು ಮುಗಿಸಿರ್ತಕ್ಕಂಥ ಸಿಎಂ ಡಿಸಿಎಂ ಇಬ್ರು ಕೂಡ ರಾಹುಲ್ ಗಾಂಧಿ ಅವರ ಆಗಮನಕ್ಕೆ ಎದುರು ನೋಡ್ತಾ ಇದ್ದಾರೆ. ಸೊ ಈಗ ಡಿಸಿಎಂ ಅವರ ಸರದಿ ಆಗಿರುವಂತಹ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಬಂದ ನಂತರ ಒಂದಷ್ಟು ಪಟ್ಟುಗಳನ್ನ ಕೂಡ ಪ್ರಯೋಗ ಮಾಡ್ತಾರೆ. ಅಂದ್ರೆ ಬಿಗಿಪಟ್ಟನ್ನು ಈಗಾಗಲೇ ಹಿಡಿದಿದ್ದಾರೆ, ತಮಗೆ ಸಿಎಂ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರ ಮುಂದೆ ಯಾವ ರೀತಿ ಬಿಗಿಪಟ್ಟನ್ನು ಹಿಡಿತಾರೆ ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಮಾಡಿಕೊಟ್ಟಿದೆ ವಿದ್ಯಾರ್ಥಿ. ಹರೀಶ್, ಈಗ ಬೆಳಗ್ಗಿನಿಂದ ಬಹಳ ಸುದೀರ್ಘವಾದಂತಹ ಸಭೆ ಆಯಿತು ನೋಡಿ ಸಿದ್ದರಾಮಯ್ಯ ಅವರ ಜೊತೆಗೆ. ಮೊದಲಿಗೆ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಅವರ ಸುಮಾರು 40-45 ನಿಮಿಷಗಳ ಕಾಲದ ಚರ್ಚೆ. ಅದಾದ ನಂತರ ಖರ್ಗೆ ಅವರು, ಕೆಸಿ ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದ್ರು. ಅದಾದ ನಂತರ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದ್ರು. ಏನ್ ಚರ್ಚೆಯಾಗಿದೆ ಸಿದ್ದರಾಮಯ್ಯ ಅವರ ಜೊತೆ? ಯಾವೆಲ್ಲ ಪಾಯಿಂಟ್ಗಳನ್ನ ಹೈಕಮಾಂಡ್ ಮುಂದಿಡುವಂತಹ ಪ್ರಯತ್ನ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಆಗಿದೆ? ಅದ್ರ ಬಗ್ಗೆ ಏನ್ ಡೀಟೇಲ್ ಆದಂತಹ ಅಪ್ಡೇಟ್ ಸಿಗ್ತಾ ಇದೆ ಹರೀಶ್ ತಮ್ಗೆ? ವಿದೇಶಿ ಒಂದು ಸಿಎಂ ಸಿದ್ದರಾಮಯ್ಯರು ಕೂಡ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಬರುವುದಕ್ಕೂ ಮೊದಲು ತಮ್ಮ ಆಪ್ತ ಹಿರಿಯ ಸಚಿವರ ಜೊತೆ 2 ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ರು ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ನಾಯಕರ ಮುಂದೆ ಯಾವೆಲ್ಲ ಪ್ರಸ್ತಾಪಗಳು ಆಗ್ಬೋದು, ಯಾವ ವಿಚಾರಕ್ಕೆ ಯಾವ ರೀತಿ ನಾವು ನಿಲುವನ್ನ ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಮಾಲೋಚನೆ ನಡೆಸಿಕೊಂಡು ಬಂದಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾರಿ ಚರ್ಚೆ ಕೂಡ ಆಗಿದೆ ಅಂತ ಹೇಳಲಾಗ್ತಿದೆ. ರಾಜ್ಯ ರಾಜಕಾರಣದ ಅದರಲ್ಲೂ ಕಾಂಗ್ರೆಸ್ನಲ್ಲಿ ವಿದ್ಯಮಾನ ಆಗಿರ್ಬೋದು, ಸರ್ಕಾರ ನಡೆಸ್ತಿರುವಂತಹ ರೀತಿಗಳಾಗಿರ್ಬೋದು, ಮತ್ತೆ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿಯನ್ನ ಆರಂಭದ ಹಂತದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ನಂತರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಷಯ ಪ್ರಸ್ತಾಪವನ್ನು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದಷ್ಟು ಬೇಗ ಗೊಂದಲಕ್ಕೆ ತೆರಳಿಬೇಕಾಗತ್ತೆ. ಈ ನಾಯಕತ್ವ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಡಳಿತದ ಮೇಲೆ ಪರಿಣಾಮ ಬೀರಿದೆ, ಮತ್ತೆ ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ, ಮತ್ತೆ ಮುಂದಿನ ವರ್ಷಗಳು ಅಂದ್ರೆ 2 ವರ್ಷಗಳು ಕೂಡ ಚುನಾವಣಾ ವರ್ಷಗಳಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಗೊಂದಲಕ್ಕೆ ತೆರೆ ಎಳಬೇಕು, ಸ್ಪಷ್ಟವಾಗಿ ಅದನ್ನ ಒಂದು ಸಂದೇಶ ನೀವು ಕೊಡಬೇಕು ಅನ್ನುವಂಥ ಮನವಿಯನ್ನ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರ ಮುಂದೆ ವ್ಯಕ್ತಪಡಿಸಿದರೆ, ಜೊತೆಗೆ ಸಚಿವ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಗ್ರೀನ್ ಸಿಗ್ನಲ್ ಪಡೆಯುವಂತ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಿದ್ದಾರೆ. ಅದರ ಜೊತೆಗೆ ರಾಜ್ಯಸಭೆ ಚುನಾವಣೆ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ
ಮುಖ್ಯವಾಗಿ ನಾಯಕತ್ವ ಗೊಂದಲ ಆಗಿರ್ಬೋದು, ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಿದೆ ವಿದ್ಯಾರ್ಥಿ. ಈಗ ಹರೀಶ್ 2023ರಲ್ಲಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬಿಗಿಪಟ್ಟನ್ನ ಬಿಡೋದಕ್ಕೆ ಸಿದ್ಧಾನೇ ಇರಲಿಲ್ಲ. ಆಗ ಡಿ.ಕೆ. ಶಿವಕುಮಾರ್ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದು ಸೋನಿಯಾ ಗಾಂಧಿ ಅವರು. ಇವತ್ತು ಈಗ ಈ ಊಟದ ಬ್ರೇಕ್ ಏನಿದೆ, ವಿರಾಮ ಏನಿದೆ, ಆಗ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ತೆರಳಿದ್ದಾರೆ ರಾಹುಲ್ ಗಾಂಧಿ ಅವರು. ಬೆಳಗ್ಗಿನಿಂದ ಏನ್ ಸಭೆ ಆಗಿದೆಯೋ ಅದರ ವರದಿಯನ್ನ ಸೋನಿಯಾ ಗಾಂಧಿ ಅವರಿಗೆ ಒಪ್ಪಿಸಿದ್ದಾರೆ ಅನ್ನುವಂತ ಮಾಹಿತಿ. ಸೋನಿಯಾ ಗಾಂಧಿ ಅವರಿಂದ ಏನು ಸಲಹೆಯನ್ನ ಪಡ್ಕೊಂಡು ಬರಬಹುದು, ಸೋನಿಯಾ ಗಾಂಧಿ ಅವರ ನಿಲುವು ಯಾರ ಪರ ಇರಬಹುದು, ಅಥವಾ ಯಾವ ರೀತಿಯಾದಂತಹ ಸಲಹೆಯನ್ನ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರಿಗೆ ನೀಡಿರಬಹುದು ಅಂತ ಹೇಳಿ ಹರೀಶ್. ವಿಜಯಶ್ರೀ, ಈಗ ಊಟದ ವಿರಾಮದ ಕಾರಣಕ್ಕಾಗಿ ತಮ್ಮ ನಿವಾಸಕ್ಕೆ ತೆರಳಿರುವಂತಹ ರಾಹುಲ್ ಗಾಂಧಿ ಅವರು ತಮ್ಮ ತಾಯಿ ಸೋನಿಯಾ ಗಾಂಧಿ ಅವರ ಜೊತೆ ಸುದೀರ್ಘ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಸೋನಿಯಾ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ ಕೂಡ ಮೊದಲಿಂದಲೂ ಸಾಫ್ಟ್ ಕಾರ್ನರ್ ಇದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಆರಂಭದ ಹಂತದಲ್ಲಿ ಸರ್ಕಾರ ರಚನೆ ಸಂದರ್ಭದಲ್ಲಿ ಆಗಿದ್ದಂತಹ ಗೊಂದಲ ಇತ್ಯರ್ಥಕ್ಕೆ ಖುದ್ದು ಸೋನಿಯಾ ಗಾಂಧಿ ಅವರೇ ಮಧ್ಯಪ್ರವೇಶ ಮಾಡಿದ್ರು ಅನ್ನುವಂಥದ್ದು ಕೂಡ ಇದೆ. ಸೊ ಆಗ ರಾಹುಲ್ ಗಾಂಧಿ ಅವರಿಗಿಂತಲೂ ಸೋನಿಯಾ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರ ಮನವೊಲಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ರು ಅನ್ನುವಂಥದ್ದು. ಇದೀಗ ಡಿ.ಕೆ. ಶಿವಕುಮಾರ್ ಅವರ ಬಿಗಿಪಟ್ಟಿನ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಮೂಲಕ ಸೋನಿಯಾ ಗಾಂಧಿ ಅವರು ಏನಾದರೂ ಸಂದೇಶವನ್ನು ಕಳಿಸ್ತಾರಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಒಂದಷ್ಟು ಡಿ.ಕೆ. ಶಿವಕುಮಾರ್ ಅವರು ಪರವಾಗಿ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಹೇಳಿ ಕಳಿಸ್ತಾರಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು ವಿದ್ಯಾಶ್ರೀ. ಹರೀಶ್, ಈಗ ಸಾಕಷ್ಟು ಜನ ಸಚಿವರುಗಳೆಲ್ಲ ಬಂದ್ರು, ಸಾಕಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳೆಲ್ಲ ಬಂದ್ರು. ಅವರೆಲ್ಲ ಎಲ್ಲಿದ್ದಾರೆ ಅಂತ ಹೇಳಿ, ಇಂದಿರಾ ಭವನಕ್ಕೆ ಬಂದಿದ್ದಾರಾ ಅಥವಾ ಕರ್ನಾಟಕ ಭವನದಲ್ಲಿ ಉಳ್ಕೊಂಡಿದ್ದಾರಾ? ಅವರೆಲ್ಲ ಎಲ್ಲಿದ್ದಾರೆ? ಈಗ ಇಂದಿರಾ ಭವನದಲ್ಲಿ ಆಗ್ತಾ ಇರುವಂತಹ ಈ ಮ್ಯಾರಥಾನ್ ಸಭೆ ಏನಿದೆ, ಅವುಗಳನ್ನ ಆ ನಾಯಕರುಗಳು ಯಾವ ರೀತಿ ನೋಡ್ತಿದ್ದಾರೆ ಅಂತ ಹೇಳಿ ದೆಹಲಿನಲ್ಲಿ ಕೂತ್ಕೊಂಡು. ವಿಜಯಶ್ರೀ, ಮುಖ್ಯವಾಗಿರುವಂತದ್ದು ಕೂಡ ಕಾಂಗ್ರೆಸ್ನ ಎರಡೂ ಬಣಗಳ ನಾಯಕರಿಗೂ ಕೂಡ ಒಂದು ರೀತಿಯಲ್ಲಿ ಕೂಡ ಗೊಂದಲ ಇರುವಂತದ್ದು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಗೊಂದಲ ಕೂಡ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಎರಡೂ ಬಣಗಳಲ್ಲೂ ಕೂಡ ಇರುವಂತದ್ದು. ಸೊ ತಮ್ಮ ಬಣದ ಪರವಾಗಿ ಕೂಡ ಇಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಈಗ ಕಾಯ್ತಾ ಇದ್ದಾರೆ. ಅಂದ್ರೆ ಇಂದಿರಾ ಭವನಕ್ಕೆ ಕೂಡ ಯಾರು ಎರಡೂ ಬಣಗಳ ನಾಯಕರು ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿಲ್ಲ. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಇಲ್ಲಿ ಬಂದಿದ್ದಾರೆ. ಉಳಿದಂತೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಸಚಿವರು ಯಾರು ಕೂಡ ಇಲ್ಲಿಗೆ ಬರೋದಕ್ಕೆ ಅವಕಾಶ ಆಗಿಲ್ಲ. ಅವರು ಕೂಡ ಬೇರೆ ಕರ್ನಾಟಕ ಭವನ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಉಳಿದುಕೊಂಡು ವಾಸ್ತವ್ಯ ಹೂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವರು ಕೂಡ ಇದನ್ನ ಎದುರು ನೋಡ್ತಾ ಇದ್ದಾರೆ. ಯಾವ ರೀತಿಯ ನಿರ್ಧಾರ ಆಗ್ಬೋದು, ಸಂಜೆ ಹೊತ್ತಿಗೆ ಏನಾದರೂ ಸ್ಪಷ್ಟ ಚಿತ್ರಣ ಸಿಗುತ್ತಾ ಅಥವಾ ಏನಾಗ್ಬೋದು ಅನ್ನುವಂತಹ ಕುತೂಹಲದಲ್ಲಿ ಅವರು ಕೂಡ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಒಂದಂತೂ ಸ್ಪಷ್ಟ, ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನುವಂತ ವಿಚಾರ ಈಗ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ಬಣಗಳಲ್ಲೂ ಕೂಡ ಈಗ ಕಾಡ್ತಾ ಇದೆ. ಹಾಗಾಗಿ ಸಂಜೆ ಹೊತ್ತಿಗೆ ಮ್ಯಾರಥಾನ್ ಮೀಟಿಂಗ್ ಮುಗಿಯುವ ಹಂತ ಲಕ್ಷಣ ತಲುಪಿದ್ರು ಕೂಡ ಅದು ಇವತ್ತಿಗೆ ಅದು ಇತ್ಯರ್ಥ ಆಗುತ್ತೆ ಅಂತ ಹೇಳೋದು ಕಷ್ಟ ಸಾಧ್ಯ ಆಗುತ್ತೆ. ಇದು ಸಮಯಾವಕಾಶ ತೆಗೆದುಕೊಳ್ಳುತ್ತೆ ಇನ್ನು ಅನ್ನುವಂತ ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳ್ಬರ್ತಾ ಇರುವಂತ. ಹರೀಶ್, ಈಗ ನಿರ್ಧಾರ ಇವತ್ತೇ ಆಗಬಹುದು ಅನ್ನುವಂಥದ್ದು ಎಲ್ರಿಗೂ ಇರುವಂತಹ ಕುತೂಹಲ. ಇಫ್ ಇನ್ ಕೇಸ್ ಹಾಗಾಗದೇ ಇದ್ರೆ, ಇವತ್ತು ನಿರ್ಧಾರ ಆಗದೇ ಇದ್ರೆ, ಕೇವಲ ಅಭಿಪ್ರಾಯಗಳನ್ನ ಆಲಿಸುವುದಕ್ಕೆ ಈ ಸಭೆಗಳು, ಈ ಮ್ಯಾರಥಾನ್ ಮೀಟಿಂಗ್ಗಳು ಸೀಮಿತ ಆದ್ರೆ ಎಷ್ಟು ಸಮಯವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹೈಕಮಾಂಡ್ ನಾಯಕರು ಅಂತ ಹೇಳಿ? ವಿದೇಶಿ ಒಂದು ಸ್ಪಷ್ಟ ಆಗ್ತಿದೆ. ಈಗ 2 ವರ್ಷಗಳ ಕಾಲ ಇರುವಂತಹ ಹಿನ್ನೆಲೆಯಲ್ಲಿ ತರಾತುರಿಯಲ್ಲೇ ಒಂದು ತೀರ್ಮಾನವನ್ನು ಕೈಗೊಳ್ಳಲೇಬೇಕಾದಂತ ಅನಿವಾರ್ಯತೆಗೂ ಕೂಡ ಹೈಕಮಾಂಡ್ ನಾಯಕರು ಸಿಲುಕಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪಟ್ಟು ಬಿಗಿಪಟ್ಟುಗಳನ್ನ ಪಕ್ಕಕ್ಕಿಟ್ಟು ತಮ್ಮದೇ ಆದಂತಹ ಒಂದು ಸ್ಪಷ್ಟ ನಿಲುವನ್ನ, ಸ್ಪಷ್ಟ ನಿರ್ಧಾರವನ್ನ ಘೋಷಿಸಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅಭಿಪ್ರಾಯ ಆಲಿಸಿದ್ರು, ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ ಆಲಿಸಿದ್ರು ಕೂಡ ರಾಜ್ಯದಲ್ಲಿನ ಚಿತ್ರಣವನ್ನ ಮುಂದಿಟ್ಕೊಂಡು ಸಮಗ್ರವಾಗಿ ಪರಾಮರ್ಶೆ ನಡೆಸಿ, ಸಾಧಕ ಬಾಧಕಗಳನ್ನ ಚರ್ಚೆ ನಡೆಸಿ ಅಂತಿಮವಾಗಿ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲೂ ಕೂಡ ಮುಂಬರ್ತಕ್ಕಂಥ 2028ರ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ಜೊತೆಗೆ ಒಂದು ಇಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ಕರ್ನಾಟಕದಲ್ಲಿ, ಆ ಬಲಿಷ್ಠತೆಯನ್ನ, ಆ ಸ್ಥಿರತೆಯನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ ಸಂಘಟನಾತ್ಮಕವಾಗಿ. ಈ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಒಂದು ಜಾಣ ನಡೆ ಅಥವಾ ಎಚ್ಚರಿಕೆಯ ನಿರ್ಧಾರವನ್ನ ಕೂಡ ಕೈಗೊಳ್ಬೇಕಾಗತ್ತೆ. ಹಾಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ಸನ್ನಿವೇಶದಲ್ಲಿ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಮೂಡಿಸಿದ್ರೆ, ಜೊತೆಗೆ ತರಾತುರಿಯಲ್ಲಿ ಇವತ್ತು ಇಲ್ಲವೇ ನಾಳೆ, ಅಂದ್ರೆ ಇವತ್ತಿನ ಮ್ಯಾರಥಾನ್ ಮೀಟಿಂಗ್ ಮಾಡಿದ್ರೆ ಇವತ್ತೇ ಕೂಡ ಅಂತ್ಯ ಆಗುತ್ತೆ ಅನ್ನುವಂಥದ್ದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತದೆ. ಆದ್ರೆ 1-2 ದಿನದಲ್ಲಿ ಅದಕ್ಕೊಂದು ಚಿತ್ರಣ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಹರೀಶ್, ಈಗ ರಾಜಕಾರಣದಲ್ಲಿ ಹೇಗೆ ಅಂದ್ರೆ ನಿರ್ಧಾರಗಳು ಎಷ್ಟು ಮುಖ್ಯವಾಗಿರ್ತಾವೋ ಆ ನಿರ್ಧಾರಗಳನ್ನ ತೆಗೆದುಕೊಂಡಂತಹ ನಂತರದಲ್ಲಾಗುವಂತಹ ಪರಿಣಾಮಗಳಿದೆಯಲ್ಲ ಹರೀಶ್, ಅದ್ರ ಬಗ್ಗೆನೂ ಕೂಡ ಬಹಳ ಕುತೂಹಲದಿಂದ ಜನ ನೋಡ್ತಾರೆ. ಯಾಕಂದ್ರೆ ಆ ಪರಿಣಾಮಗಳೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಪರಿಣಾಮಗಳಿಂದ ಸನ್ನಿವೇಶಗಳೇ ಬದಲಾವಣೆಯಾಗುವಂತಹ ಸಿಚುವೇಶನ್ ಎಲ್ಲ ನಿರ್ಮಾಣ ಈ ಹಿಂದೆಯೂ ಕೂಡ ಆಗಿದ್ದಿದೆ. ಹಾಗಾಗಿ ಹೈಪೋಥೆಟಿಕಲ್ ಪ್ರಶ್ನೆ ಹರೀಶ್, ಇಫ್ ಇನ್ ಕೇಸ್ ಸಿದ್ದರಾಮಯ್ಯ ಅವರ ಪರವಾಗಿಯೇ ತೀರ್ಮಾನ ಹೈಕಮಾಂಡ್ ನಿಂದ ಬಂದಿದ್ದೇ ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ನಡೆ ಏನಾಗಿರಬಹುದು, ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಒಂದು
ವೇಳೆ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದೇ ಆದ್ರೆ ಸಿದ್ದರಾಮಯ್ಯ ಅವರ ನಡೆ ಏನಾಗಿರಬಹುದು, ಏನ್ ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಹರೀಶ್. ಬಹಳ ಮುಖ್ಯವಾಗಿರುವಂತದ್ದು ಈಗ ಸಿದ್ದರಾಮಯ್ಯ ಅವರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಬದಲಾವಣೆಗೆ ಕೈ ಹಾಕಿದ್ದೆ ಆದಲ್ಲಿ ಮುಂಬರ್ತಕ್ಕಂತ ಪರಿಣಾಮಗಳು ಏನಾಗಿರುತ್ತೆ ಅನ್ನುವಂತ ಸಾಧಕ ಬಾಧಕಗಳನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಪರಾಮರ್ಶೆ ನಡೆಸಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ DCM DK ಶಿವಕುಮಾರ್ ಅವರನ್ನ ಒಂದು ವೇಳೆ ಅವರಿಗೆ ಅವಕಾಶ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಆಗುವಂತ ಪರಿಣಾಮಗಳೇನು ಅನ್ನುವಂತ ವಿಚಾರವನ್ನ ಕೂಡ ಈಗ ಹೈಕಮಾಂಡ್ ನಾಯಕರು ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು. ಆದ್ರೆ ಅದೆಲ್ಲಕ್ಕಿಂತಲೂ ಯಾವುದು ಹೆಚ್ಚಿನ ಪರಿಣಾಮ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ತುಲನೆ ಮಾಡಿ ನೋಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಹೈಕಮಾಂಡ್ ನಾಯಕರಿಂದ ಆಗ್ತಿದೆ ಅನ್ನುವಂಥದ್ದು. ಒಂದು CM ಸಿದ್ದರಾಮಯ್ಯವನ್ನ ನಾಯಕತ್ವ ಬದಲಾವಣೆ ಮಾಡಿದೆ ಆದಲ್ಲಿ ಒಂದು ಕಾಂಗ್ರೆಸ್ ಒಂದು ಗಟ್ಟಿತನ ಕಳ್ಕೊಳ್ಳುತ್ತೆ, ಮತ್ತೆ ಸರ್ಕಾರದಲ್ಲಿ ಅಸ್ಥಿರತೆ ಏನಾದ್ರೂ ಕಾಡುತ್ತಾ ಅಥವಾ CM ಸಿದ್ದರಾಮಯ್ಯ ಅವರಿಗೆ ಮುಂದೆ ಏನ್ ಜವಾಬ್ದಾರಿ ಕೊಡ್ಬೇಕಾಗತ್ತೆ, CM ಸಿದ್ದರಾಮಯ್ಯ ಅವರು ಮುಂದೆ ಪಕ್ಷಕ್ಕೆ ಸಂಘಟನೆಗೆ ಸಲಹೆ ಕೊಡ್ತಾರ ಅಥವಾ ಬೆನ್ನಿಗೆ ನಿಲ್ತಾರ ಅಥವಾ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಚುನಾವಣೆ ಸಂದರ್ಭದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರ, ಹೀಗೆ 10 ಹಲವು ರೀತಿಯಲ್ಲಿ ಕೂಡ ಅವರು ಈಗಾಗಲೇ ಹೈಕಮಾಂಡ್ ನಾಯಕರು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಕ್ಕೆ. ಅದೆಲ್ಲಕ್ಕಿಂತಲೂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರು ಸಚಿವರು ಎಲ್ಲರೂ ಕೂಡ ಸರ್ಕಾರ DK ಶಿವಕುಮಾರ್ ಅವರಿಗೆ ಕೊಟ್ರೆ ಅವ್ರ ಬೆನ್ನಿಗೆ ನಿಲ್ತಾರ, ಅದು ಸ್ಥಿರವಾಗಿ ಸಾಗುತ್ತಾ, ಸುಸೂತ್ರವಾಗಿ ಹೋಗುತ್ತಾ, ಸೊ ಇದೆಲ್ಲವೂ ಕೂಡ ವಿರೋಧ ಪಕ್ಷಗಳಿಗೆ ಆಹಾರ ಇಲ್ಲದಂತೆ 2 ವರ್ಷ ಮುಗಿಯುತ್ತಾ, ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತಾ, ಇದೆಲ್ಲವನ್ನೂ ಕೂಡ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆ ಅನ್ನುವಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿರುವಂಥದ್ದು. ಒಂದು DK ಶಿವಕುಮಾರ್ ಅವರಿಗೆ ನಾಯಕತ್ವ ಕೊಡದೇ ಇದ್ದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಮುಂದಿನ ತೀರ್ಮಾನ ಏನಾಗಿರುತ್ತೆ, ಯಾವ ರೀತಿ ಅವರು ನಡೆಯನ್ನು ತೋರಿಸ್ತಾರೆ, ಅದನ್ನು ಯಾವ ರೀತಿ ನಾವು ಬಗೆಹರಿಸಬಹುದು ಅಥವಾ ಅವರ ಯಾವ ರೀತಿ ಮನವೊಲಿಸೋಕೆ ಅವಕಾಶ ಇದೆ, ಸಾಧಕ ಬಾಧಕಗಳು ಏನಿರುತ್ತೆ, ಸಾಧ್ಯತೆಗಳೇನಿದೆ, ಇವೆಲ್ಲದರ ಬಗ್ಗೆ ಅವರು ಪರಾಮರ್ಶೆ ಮಾಡಿ ಅಂತಿಮವಾಗಿ ಒಂದು ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿ. ಹರೀಶ್, ಕಳೆದ ಹಲವು ವರ್ಷಗಳಿಂದ ಕಾಂಗ್ರೆಸ್ ಬೀಟ್ ವರದಿಗಾರಿಕೆಯನ್ನ ತಾವು ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ನ ಹಲವು ನಾಯಕರನ್ನ ಇನ್ಕ್ಲೂಡಿಂಗ್ DK ಶಿವಕುಮಾರ್ ಬಹಳ ಹತ್ತಿರದಿಂದ ಅವರ ನಡೆ ನುಡಿ, ಅವರ ತಂತ್ರಗಾರಿಕೆ ಯಾವ ರೀತಿ ಆಗಿರುತ್ತೆ, ಸ್ಟ್ರಾಟಜಿ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಗಮನಿಸಿದ್ದೀರಿ. DK ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ ಹರೀಶ್, DK ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಅವರಿಗೆ ದೊಡ್ಡ ಸ್ಟ್ರೆಂತ್ ಅಂತ ಹೇಳಲಾಗುತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ DK ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯೇ ಅವರ ವೀಕ್ನೆಸ್ ಅಥವಾ ಅವರಿಗೆ ಹಿನ್ನಡೆಯನ್ನ ತಂದೊಡ್ಡುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ, ಅಂಥದ್ದೇನಾದ್ರೂ ಸಿಚುವೇಶನ್ ಕಂಡು ಬರ್ತಾ ಇದೆಯಾ? ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅಂತ ಹೇಳಿ ಹರೀಶ್. ವಿಜಯಶ್ರೀ, ಒಂದು DK ಶಿವಕುಮಾರ್ ಅವರ ವಿಚಾರದಲ್ಲಿ ಇರುವಂತದ್ದು, ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಕೂಡ ವಿಫಲ ಆಗ್ತಿದ್ದಾರೆ ಅನ್ನುವಂಥದ್ದೇ ಕೂಡ ಕಾಂಗ್ರೆಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಿರುವಂತದ್ದು. ಸೊ ಯಾಕಂತಂದ್ರೆ ಅವರು ಒಂದು ಸಂಪನ್ಮೂಲ ಸಂಗ್ರಹದಲ್ಲಾಗಿರ್ಬೋದು, ಪಕ್ಷ ಸಂಘಟನೆ ಆಗಿರ್ಬೋದು, ಪಕ್ಷವನ್ನ ಎಲ್ಲರನ್ನು ಹುರಿದುಂಬಿಸ್ತಕ್ಕಂಥದ್ದಾಗಿರ್ಬೋದು, ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡಂತಾಗಿರ್ಬೋದು, ಇವೆಲ್ಲವೂ ಪಕ್ಷ ಸಂಘಟನೆ ದೃಷ್ಟಿಯಲ್ಲೂ ಕೂಡ ಅವರು ಕೆಲಸ ಮಾಡೋದ್ರಲ್ಲಿ ಅಗ್ರಗಣ್ಯರು ಅನ್ನುವಂಥದ್ದು. ಆದ್ರೆ ಒಂದು ಸರ್ಕಾರ ಅಂತ ಬಂದಂತ ಸಂದರ್ಭದಲ್ಲಿ ಅಥವಾ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಮತ್ತೆ ಎಲ್ಲರ ಜೊತೆ ಮುಕ್ತವಾಗಿ ಮಾತನಾಡುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಬೇಸರಕ್ಕೆ ಕಾರಣ ಆಗ್ತಿದೆ. ಸೊ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರು ವಿಫಲರಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ಹಾಗಾಗಿ ಶಾಸಕರ ಬಲಾಬಲ ವಿಚಾರ ನೋಡಿದಾಗ CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವಂತ ಸಂಖ್ಯೆ ಹೆಚ್ಚಾಗಿದೆ, ಸಚಿವರು ಶಾಸಕರ ಸಂಖ್ಯೆ. ಹಾಗಾಗಿ DK ಶಿವಕುಮಾರ್ ಅವರ ವಿಚಾರದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಅಥವಾ ಕಾಣಿಸ್ಕೊಳ್ಳೋದಕ್ಕೆ ಹಿಂದೇಟ್ ಆಗ್ತಿದ್ದಾರೆ. ಅದೇ ಕಾರಣಕ್ಕೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಅದೊಂದು ದೊಡ್ಡ ಮೈನಸ್ ಪಾಯಿಂಟ್ ಕೂಡ ಆಗಿರುವಂತದ್ದು. ಇದನ್ನ ಎಲ್ಲವನ್ನೂ ಕೂಡ ತುಲನೆ ಮಾಡಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಅದು ಸ್ಟ್ರೆಂತ್ ಆಗಿದೆ, ಆದ್ರೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಅದೊಂದು ದೊಡ್ಡ ಮೈನಸ್ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಯಾವ ರೀತಿಯಲ್ಲಿ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ವಿದ್ಯಾರ್ಥಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.